ನಮಸ್ಕಾರ. ವೇದಿಕೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರುವಂಥ ಪ್ರೊಫೆಸರ್ PL ಧರ್ಮ ಅವರೇ, ಕುಲಸಚಿವರಾದಂತಹ ಶ್ರೀ ಕೆ ರಾಜು ಮೊಗವೀರಕೋಣಿ ಅವರೇ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ಪ್ರೊಫೆಸರ್ಗಳೇ, ಅಧಿಕಾರಿಗಳೇ, ವಿದ್ಯಾರ್ಥಿ ನಾಯಕರೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಕ್ಕೆ ನಾನು ಬಹಳ ಖುಷಿ ಪಡ್ತೇನೆ. ಮತ್ತು ಇಂಥ ಕಾರ್ಯಕ್ರಮಕ್ಕೆ ನನ್ನ ಉದ್ಘಾಟನೆ ಕರೆದದ್ದಕ್ಕೆ ಈ ವಿಶ್ವವಿದ್ಯಾನಿಲಯದ ಎಲ್ಲ ಪ್ರೊಫೆಸರ್ಗಳನ್ನು ಮತ್ತು ವಿದ್ಯಾರ್ಥಿ ನಾಯಕರನ್ನು ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದ ಹೇಳ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯ ಅಂತ ಹೇಳಿದ ಕೂಡಲೇ ನನಗೆ ಎರಡು ವಿಷಯಗಳು ಪಕ್ಕನೆ ನನ್ನ ಮನಸ್ಸಿಗೆ ಬರ್ತದೆ. ಒಂದನೇದು, ಈ ಯೂನಿವರ್ಸಿಟಿ ಕಟ್ಟುವುದಕ್ಕಿಂತ ಮುಂಚೆ ಪ್ರೊಫೆಸರ್ SV ಪರಮೇಶ್ವರ್ ಭಟ್ರು ಎಷ್ಟು ಸಲ ಇಲ್ಲಿ ಅಡ್ಡಾಡಿದ್ದಾರೆ, ಎಷ್ಟು ಸಲ ಓಡಾಡಿದ್ದಾರೆ ಅಂಥೇಳಿ ಪ್ರೊಫೆಸರ್ BA ವಿವೇಕ್ ರೈಗಳು ನಮಗೆ ಕತೆ ಹೇಳ್ತಾ ಇದ್ರು. ಈ ಯೂನಿವರ್ಸಿಟಿ ಆಗಬೇಕು ಅಂತಾದರೆ ಅದರ ಹಿಂದೆ ಎಷ್ಟು ಪರಿಶ್ರಮ ಇತ್ತು, ಈ ಕಟ್ಟಡಗಳು ಬರಬೇಕು ಅಂತಾದರೆ ಎಷ್ಟು ಸಲ ಅವರು ಬೆಂಗಳೂರಿಗೆ ಓಡಾಡಿ ಬಂದಿದ್ದರು ಅಂತ ಹೇಳಿ ಪ್ರೊಫೆಸರ್ ವಿವೇಕ್ ರೈಗಳು ನಮಗೆ ಯಾವಾಗಲೂ ಹೇಳುವರು. ಅದೊಂದು ನಾವು ಕಲ್ಪನೆ ಮಾಡಿಕೊಂಡಿದ್ದೆವು. ಕಲ್ಲು ಕಾಡುಗಳಿಂದ ಕೂಡಿದಂಥ ಈ ಒಂದು ಜಾಗದಲ್ಲಿ ಇಂಥ ಒಂದು ಅದ್ಭುತವಾದಂಥ ಕಟ್ಟಡ ಮೇಲೆದ್ದು ಬರಬೇಕು ಅಂತಾದರೆ ಈ ಹಿಂದಿನವರು ಎಷ್ಟು ಬೆವರು ಹರಿಸಿರ್ಬೋದು ಅಂತ. ಅದು ಒಂದು ನೆನಪಾದರೆ, ಮತ್ತೊಂದು ನೆನಪು, ನಾವು ಕಾಲೇಜಲ್ಲಿ ಇರುವಾಗ ಇಲ್ಲಿ ಯೂನಿವರ್ಸಿಟಿ ಲೀಡರ್ಶಿಪ್ ಕ್ಯಾಂಪ್ ಅಂತೇಳಿ ಆಗ್ತಾ ಇತ್ತು, NSS ಇದು. ಅದಕ್ಕೆ ಒಂದು 2-3 ವರ್ಷ ನಾವು ಸತತವಾಗಿ ಬಂದಿದ್ದು. ಇಲ್ಲಿ ಈಗ ಒಂದು ಬಹಳ ವಿಶೇಷ ಏನು ಅಂತ ಹೇಳಿದರೆ, ಇವತ್ತು ನನ್ನ ಕೈಯಿಂದ ಒಂದು ಗಿಡವನ್ನು ನಡೆಸಿದರು ಪ್ರೊಫೆಸರ್ ಧರ್ಮ ಸರ್ ಅವರು. ನಾವು ಕಾಲೇಜಿನ ದಿವಸಗಳಲ್ಲಿ ಇಲ್ಲಿ ಲೀಡರ್ಶಿಪ್ ಕ್ಯಾಂಪಿಗೆ ಬಂದು ಇಲ್ಲಿ NSSನಲ್ಲಿ ನಾವು ಶ್ರಮದಾನವನ್ನು ಮಾಡ್ತಾ ಇದ್ವಿ. ಆಗಲೂ ಕೂಡ ಗಿಡ ನೆಡ್ತಾ ಇದ್ವಿ. ಪ್ರಾಯಶಃ ಈಗ ಇರುವಂಥ ಕೆಲವು ಗಿಡಗಳು ಯಾವುದು ಮರ ಆಗಿದೆ, ಅದು ನಾವೇ ನೆಟ್ಟ ಗಿಡಗಳು ಅಂತೇಳಿ ನನ್ನ ನೆನಪು. ಇಂಥ ಒಂದು ಪರಿಸರ ಕಾಳಜಿಯನ್ನು ಇವತ್ತು ಮತ್ತೆ ನೆನಪಿಸಿದ್ದಕ್ಕೆ ನಿಮ್ಗೆಲ್ರಿಗೂ ನಾನು ಮತ್ತೆ ಆಭಾರಿಯಾಗಿದ್ದೇನೆ. ಒಂದೆರಡು ವಿಷಯಗಳು ನಾನು ಒಂದನೇದಾಗಿ, ನಾನು ನನ್ನಿಂದಾಗಿ ಕಾರ್ಯಕ್ರಮ ತಡ ಆಯಿತು, ಅದಕ್ಕೆ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ ಎಲ್ಲರ ಹತ್ರ. ಒಂದು ಸಣ್ಣ ಒಂದು ಮಿಸ್ಕಮ್ಯುನಿಕೇಷನ್ ಆಯಿತು. ಇವತ್ತಿನ ಕಾಲಘಟ್ಟದಲ್ಲಿ ಇಂತಹ ಕಾರ್ಯಕ್ರಮಗಳು ಅಂದರೆ ಪಠ್ಯೇತರ ಕಾರ್ಯಕ್ರಮಗಳು ಯಾಕೆ ಬೇಕು ಅಂಥೇಳಿ ನಾನೊಂದೆರಡು ಉದಾಹರಣೆಗಳನ್ನು ಹೇಳ್ತಾ ಇದ್ದೇನೆ. ಪಾಠ ಇರ್ತದೆ, ಕಾಲೇಜ್ ಇರ್ತದೆ, ಪ್ರಾಧ್ಯಾಪನ ಕಾರ್ಯಕ್ರಮಗಳು ಯಾವಾಗಲೂ ಇರ್ತದೆ. ಆದರೆ ಪಠ್ಯೇತರ ಕಾರ್ಯಕ್ರಮಗಳು ಯಾವ ರೀತಿ ನಮಗೆ ಮುಖ್ಯ ಆಗ್ತದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಒತ್ತಿ ಹೇಳ್ತಾ ಇದ್ದೇನೆ. ದಿವಂಗತ ಮನೋಹರ್ ಪ್ರಸಾದ್ ಅವರು ಒಂದು ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗಿದ್ವಿ. ಅವರು ಈ ವಿಷಯವನ್ನು ಒತ್ತಿ ಹೇಳಿದರು. ಏನು ಅಂತ ಹೇಳಿದರೆ, ಯಾವತ್ತೂ ಒಬ್ಬ ವಿದ್ಯಾರ್ಥಿ ಪಠ್ಯೇತರ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾನೆ, ಯಾವಾಗ ವಿದ್ಯಾರ್ಥಿಗಳು ಯಾವುದೋ ಒಂದು ಕ್ರೀಡೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಸಾಂಸ್ಕೃತಿಕ ಚಟುವಟಿಕೆ, ಅದು ನಾಟಕ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಮೈಮ್ ಶೋ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ವಿದ್ಯಾರ್ಥಿಗಳು ತೊಡಗಿಸಿಕೊಳ್ತಾರೋ ಆಗ ವಿದ್ಯಾರ್ಥಿಗಳು ದಾರಿ ತಪ್ಪುವುದಿಲ್ಲ. ದಾರಿ ತಪ್ಪುವುದಿಲ್ಲ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ದಾರಿ ತಪ್ಪಲಿಕ್ಕೆ ಬೇಕಾದಷ್ಟು ಅಡ್ಡದಾರಿಗಳಿವೆ. ಈಗ ಇವತ್ತಿನ ಪೇಪರ್ ನೋಡಿದರೆ ಈ ರಾಜ್ಯದಲ್ಲಿ ಕಂಡಂತಹ ಎಷ್ಟೋ ಕೋಟಿ ಮೌಲ್ಯದ, 75 ಕೋಟಿಗಿಂತಲೂ ಹೆಚ್ಚು ಮೌಲ್ಯದ ಡ್ರಗ್ಸನ್ನು ಇವತ್ತು ಪೊಲೀಸರು ಭೇದ ಮಾಡಿದರು. ಅಂಥ ಒಂದು ಸಂದರ್ಭದಲ್ಲಿ, ಇಂಥ ಒಂದು ಕಾಲಘಟ್ಟದಲ್ಲಿ ದಾರಿ ತಪ್ಪಲಿಕ್ಕೆ, ನಾನು ಅದೊಂದೇ ಹೇಳುವುದಲ್ಲ, ಗಾಂಜಾ ಅಥವಾ ಮಾದಕ ದ್ರವ್ಯಗಳು ಅಂತ ಹೇಳುವುದಲ್ಲ,
ಬೇರೆ ಯಾವುದೇ ರೀತಿಯಲ್ಲಿ ಮನಸ್ಸು ಹಾದಿ ತಪ್ಪದ ಹಾಗೆ ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಖಂಡಿತವಾಗಿಯೂ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತದೆ ಅನ್ನುವಂಥದ್ದು ನನ್ನ ನಂಬಿಕೆ. ಆಮೇಲೆ ನಮ್ಮ ಬೇರುಗಳನ್ನು ನಾವು ಮರಿಬಾರ್ದು. ಬಹಳ ಮುಖ್ಯವಾಗಿ ನಾವು ಯಾವಾಗಲೂ ಉದಾಹರಣೆ ಕೊಡಲಿಕ್ಕೆ ಉಂಟು. ನಮ್ಮ ಬೇರುಗಳು ಅಂತೇಳಿದರೆ ನಮ್ಮ ಈ ಸಾಂಸ್ಕೃತಿಕ ಪ್ರಜ್ಞೆ ಏನಿದೆ, ನಮ್ಮ ಮೂಲಭೂತ ಸಾಂಸ್ಕೃತಿಕ ಪ್ರಜ್ಞೆ ಏನಿದೆ, ಅದನ್ನು ನಾವು ಮರಿಬಾರ್ದು. ನಾವು ರಾಮಾಯಣ ಮತ್ತು ಮಹಾಭಾರತವನ್ನು ಇದಕ್ಕೆ ಉದಾಹರಣೆ ಕೊಡುವುದಂತಾದರೆ, ನಮಗೆ ಗೊತ್ತಿಲ್ಲದ ಹಾಗೆ ರಾಮಾಯಣ ಮತ್ತು ಮಹಾಭಾರತ ನಮ್ಮ ಒಳಗೆ ಯಾವ ರೀತಿಯಲ್ಲಿ ಅಂತರ್ಗತ ಆಗಿದೆ ರಕ್ತದಲ್ಲಿ ಅಂಥೇಳಿ ಒಂದು ಸಣ್ಣ ಸಣ್ಣ, ನೀವು ಮಾತಿಗೆ ನಮ್ಮ ಬಾಯಲ್ಲಿ ರಾಮಾಯಣ ಮತ್ತು ಮಹಾಭಾರತ ಬರ್ತದೆ, ನಮಗೆ ಗೊತ್ತಿಲ್ಲದಾಗಿ. ಈಗ ಯಾರಾದರೂ ಅಣ್ಣ ತಮ್ಮಂದಿರು ಗಲಾಟೆ ಮಾಡಿಕೊಂಡಿದ್ರೆ ಅವರು ವಾಲಿ ಸುಗ್ರೀವರಾಗೆ ಅಂತ ಹೇಳ್ತೇವೆ. ಯಾರಾದರೂ ಇಬ್ಬರು ಅನ್ಯೋನ್ಯವಾಗಿ ಅಣ್ಣ ತಮ್ಮಂದಿರಿದ್ರೆ ಅವರು ರಾಮ ಭರತನಾಗೆ ಅಂತ ಹೇಳ್ತಾರೆ, ರಾಮ ಲಕ್ಷ್ಮಣರಾಗೆ ಅಂತ ಹೇಳ್ತೇವೆ. ಅವರು ದೊಡ್ಡ ಹೊಟ್ಟೆ ಇದ್ದರೆ ಬಕಾಸುರ ಅಂತ ಹೇಳ್ತೇವೆ. ಅಥವಾ ಅನನ್ಯ ಭಕ್ತಿ ಇದ್ದರೆ ಶಬರಿಯಂತೆ ಕಾಯುವುದು ಅಂತ ಹೇಳ್ತೇವೆ. ನೀವು ನೋಡಿ, ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ಯಾವುದಾದ್ರೂ ಒಂದು ರಾಮಾಯಣ ಮತ್ತು ಮಹಾಭಾರತದ ಒಂದು ಉದಾಹರಣೆಯನ್ನು ಕೊಡ್ತೇವೆ. ಸುಗ್ರೀವಾಜ್ಞೆ ಅಂತ ಹೇಳ್ತೇವೆ. ಹೀಗೆ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ರಾಮಾಯಣ ಮತ್ತು ಮಹಾಭಾರತವನ್ನು ನಮ್ಮ ಹೃದಯದೊಳಗೆ ಇಳಿಸಿಕೊಂಡು ಬಿಟ್ಟಿದ್ದೇವೆ. ಇಂಥ ಸಾಂಸ್ಕೃತಿಕ ಪ್ರಜ್ಞೆ ನಮಗೆ ಬರಬೇಕು ಅಂತಾದರೆ ನಾವು ಆದಷ್ಟು ಪುಸ್ತಕಗಳನ್ನು ಓದಬೇಕು ಮತ್ತು ಇಂತಹ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಆಮೇಲೆ ನೀವೆಲ್ಲ ಈಗ ಕಲಿತು ಯಾವುದು ಬೇರೆ ಬೇರೆ ಪ್ರೊಫೆಷನಿಗೆ ಹೋಗುವವರು, ಪ್ರಾಧ್ಯಾಪನ ಇರ್ಬೋದು ಅಥವಾ ಬೇರೆ ಬೇರೆ ಪ್ರೊಫೆಷನ್ ಇರ್ಬೋದು, ನನಗೆ ತುಂಬ ಜನ ಕೇಳೋದುಂಟು, ನೀವು ಈ ಪ್ರೊಫೆಷನ್ ಮತ್ತು ಪ್ಯಾಷನನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತೇಳಿ. ಅದು ಒಂದು ಕಲೆ. ಆ ಕಲೆ ನನಗೆ ಈ ಸಾಂಸ್ಕೃತಿಕ ಪ್ರಜ್ಞೆ ಇದ್ದದ್ರಿಂದಲೇ ಬಂದದ್ದು. ಆಮೇಲೆ ನಮ್ಮ ಪ್ರೊಫೆಷನ್, ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ಕೋರ್ಟಲ್ಲಿ ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇರ್ತೇವೆ. ಈ ಅಡ್ವೊಕೇಟ್ ಪ್ರೊಫೆಷನ್ ನನಗೆ ನನ್ನ ಪ್ಯಾಷನ್, ಅಂದರೆ ನನ್ನ ನಾಟಕ ಬರೆಯುವುದಾಗಿರ್ಬೋದು ಅಥವಾ ಪದ್ಯ ಬರೆಯುವುದಾಗಿರ್ಬೋದು, ಇದಕ್ಕೆ ತುಂಬ ಪೂರಕ ಆಗಿದೆ, ತುಂಬ ಸಹಾಯ ಕೊಟ್ಟಿದೆ. ಹಾಗೆಯೇ ನನ್ನ ಪ್ಯಾಷನ್ ನನ್ನ ಪ್ರೊಫೆಷನ್ಗೆ ಸಹಾಯ ಕೊಟ್ಟಿದೆ. ಅದು ಹೇಗೆ ಅಂತೇಳಿ ಸಣ್ಣ ಉದಾಹರಣೆಯನ್ನು ಕೊಟ್ಟು ನಾನು ಮುಗಿಸ್ತೇನೆ. ಬಹಳ ವರ್ಷಗಳ ಹಿಂದೆ ನೀವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅನ್ನುವಂಥ ಒಂದು ಸಿನಿಮಾ ಬಂದಿತ್ತು. ನೀವು ನೋಡಿದರೆ ರಿಷಬ್ ಶೆಟ್ಟಿಯವರ ಒಂದು ಸಣ್ಣ ಮಕ್ಕಳಿಗೆ ಬೇಕಾದಂಥ ಒಂದು ಸಬ್ಜೆಕ್ಟ್ ಅದು. ನೋಡಿದರೆ ಯಾರಾದರೂ? ಅದರಲ್ಲಿ ಅನಂತ್ ನಾಗ್ ಅವರು ಕೊನೆಗೆ ಒಂದು ಆರ್ಗ್ಯುಮೆಂಟ್ ಮಾಡೋ ಸೀನ್ ಇದೆ. ಸೊ ಅನಂತ್ ನಾಗ್ ಅವರು ಆರ್ಗ್ಯುಮೆಂಟ್ ಮಾಡಬೇಕು ಅಂತಾರೆ. ಆ ಸೀನನ್ನು ಇನ್ನೂ ಬರೆದಾಗಿರಲಿಲ್ಲ ರಿಷಬ್ ಶೆಟ್ಟಿಯವರು. ಅದನ್ನು ಯಾವ ರೀತಿ ಬರೀಬೇಕು ಮತ್ತು ಒಂದು ಕೋರ್ಟಲ್ಲಿ ಯಾವ ರೀತಿ ಸೀನ್ ಇರ್ಬೋದು, ಏನೆಲ್ಲ ಪ್ರೊಸೀಜರ್ಸ್ ಇರ್ತದೆ ಅನ್ನುವಂಥದ್ದನ್ನು ಯಾರ ಹತ್ರ ತಿಳ್ಕೊಳ್ಳೋದು ಅಂಥೇಳಿ ಕೇಳುವಾಗ ನನ್ನೊಬ್ಬರು ಕಾಮನ್ ಫ್ರೆಂಡ್ ಇದ್ದರು, ಸುಹಾನ್ ಪ್ರಸಾದ್ ಅಂತೇಳಿ, ಒಂದು ಮೊಟ್ಟೆಯ ಕಥೆಯ ಪ್ರೊಡ್ಯೂಸರ್. ಅವರು ನನ್ನ ಹೆಸರನ್ನು ಹೇಳಿದರು. ನನಗೊಬ್ಬರು ಪರಿಚಯದವರು ಇದ್ದಾರೆ, ಅಡ್ವೊಕೇಟ್, ಅವರು ಸ್ವಲ್ಪ ನಾಟಕ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದೆ, ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡೋಣ ಅಂತೇಳಿ. ಹಾಗೆ ಅವರು ಮಂಗಳೂರಿಗೆ ಬಂದಿದ್ದವರು ನನಗೆ ಸಿಕ್ಕಿದ್ರು. ಕೊನೆಯ ದೃಶ್ಯ ಯಾವ ರೀತಿ ಮಾಡ್ಬೋದು ಸರ್, ಒಬ್ಬರು ಅನಂತ್ನಾಗ್ ಅವರು ಬಂದು ಕೋರ್ಟಲ್ಲಿ ಏನೆಲ್ಲ ವಾದ ಮಾಡ್ಬೋದು, ಯಾವ ರೀತಿ ಕೋರ್ಟ್ ಅದಕ್ಕೆ ಪ್ರತಿಕ್ರಿಯೆ ನೀಡ್ಬೋದು ಅನ್ನುವಂಥದ್ದನ್ನು ಅವರು ಕೇಳಿದರು. ನಾನು ನಮ್ಮ ಲೀಗಲ್ ನಾಲೆಜಲ್ಲಿ ಏನಿದೆ ಅದನ್ನು ಹೇಳಿದೆ. ಹೇಳ್ತಾ ನಾವು ಹೇಳುವ ರೀತಿ ಅವ್ರಿಗೆ ಎಷ್ಟು ಇಷ್ಟ ಆಯಿತು ಅಂತ ಹೇಳಿದರೆ, ಕೌರ್ರೆ ಇದರಲ್ಲೊಂದು ಡಿಫೆನ್ಸ್ ಲಾಯರ್ ಪಾತ್ರ ಇದೆ, ಯಾಕೆ ನೀವೇ ಮಾಡಬಾರ್ದು ಕೇಳಿದ್ರು. ಹೇಗೂ ನಮಗೆ ನಟನೆ ಆಸಕ್ತಿ ಇತ್ತು. 2 ದಿವಸದ್ದು ಶೆಡ್ಯೂಲ್ ಹೇಳಿದರು, ಆಯಿತು ಅಂತೇಳಿ ಒಪ್ಕೊಂಡೆ. ಆಮೇಲೆ ಅನಂತ್ ನಾಗ್ ಅವರ ಜೊತೆ ಡಿಫೆನ್ಸ್ ಲಾಯರ್ನ ಪಾತ್ರ ಮಾಡುವಂಥ ಅವಕಾಶ ನನಗೆ ಅದರಿಂದಾಗಿ ಸಿಕ್ಕಿತು. ಇದೇ ಮತ್ತೆ ಮುಂದುವರೆದು ನಾವು 2007ರಲ್ಲಿ ಮಾಡಿದಂಥ ಒಂದು ಹಳೆಯ ಒಂದು ಆಲ್ಬಮ್, ಅದರಲ್ಲಿ ಒಂದು ಹಾಡಿತ್ತು, ವಾಪುರ್ಲಿಯಾ ಅನ್ನುವಂಥದ್ದು ಕೋಲದ ಹಾಡು. ಆ ಕೋಲದ ಹಾಡು ತುಳುನಾಡಲ್ಲಿ ಒಂದು ರೀತಿಯಲ್ಲಿ ಸೆನ್ಸೇಷನ್ ಮಾಡಿದಂಥ ಹಾಡು. ನಮಗೆ ಏನು ಅದರಲ್ಲಿ ಗಿಟ್ಲಿಲ್ಲ. ಆದರೆ ರಿಷಬ್ ಶೆಟ್ಟಿಯವರು ಕಾಂತಾರ ಸಿನಿಮಾ ಮಾಡುವಾಗ ಈ ಕೋಲದ ಹಾಡನ್ನು ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ನೋಡಿ
ಓ ಇದು ಇವರು ಬರೆದದ್ದ, ಆಯಿತು, ನಮಗೆ ಇದರದ್ದು ಕಾಪಿರೈಟ್ಸ್ ಬೇಕು, ಇದನ್ನು ನಾವು ಬಳಕೆ ಮಾಡೋಣ ಅಂಥೇಳಿ ಮಂಗಳೂರಿಗೆ ಬಂದರು. ಮತ್ತೆ ಕಾಪಿರೈಟ್ಸ್ ಕೇಳಲಿಕ್ಕೆ ಅಂತೇಳಿ ಬಂದವರು ಮಾತಾಡ್ತಾ ಏನು ಬರೆದಿದ್ದೀರಿ ಈ ಸಲ ನಾಟಕ, ಬೇರೆ ಏನು ಬರವಣಿಗೆ ಮಾಡಿದ್ದೀರಿ ಅಂತೇಳಿ ಹೀಗೆ ಕುಶಲೋಪರಿ ಮಾತಾಡ್ತಾ ನಮಗೆ ಇನ್ನೊಂದು ಹಾಡು ಬೇಕು ಕಾಂತಾರದಲ್ಲಿ, ನೀವು ಬರೀತೀರಾ ಕೇಳಿ. ಆಯಿತು ಅಂತ ಹೇಳಿದೆ. ಅಲ್ಲೇ ಇನ್ನೊಂದು ರೂಮಲ್ಲಿ ಮಾಯಾ ಇಂಟರ್ನ್ಯಾಷನಲ್ ಹೋಟ್ಲಲ್ಲಿ ಅಜನೀಶ್ ಲೋಕನಾಥ್ ಅನ್ನೋಂಥ ಒಬ್ಬ ಸಂಗೀತ ನಿರ್ದೇಶಕ, ಪ್ರತಿಭಾನ್ವಿತ, ಅವರು ಬಂದರು, ಟ್ಯೂನ್ ಕೊಟ್ಟರು. ಟ್ಯೂನ್ ಕೊಟ್ಟಾದಮೇಲೆ ನಾನು ಆ ಟ್ಯೂನನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವರು ಕಥೆಯೆಲ್ಲ ಹೇಳಿದರು, ಇಂಥ ಒಂದು ಸಂದರ್ಭಕ್ಕೆ ಇಂಥ ಹಾಡು ಬೇಕು, ಅದು ವರಾರೂಪಂ ಹುಟ್ಟಿಕೊಂಡ ಒಂದು ಸನ್ನಿವೇಶ ಹೇಳ್ತಾ ಇದ್ದೆ ನಾನು. ಆ ಟ್ಯೂನನ್ನು ಹಿಡ್ಕೊಂಡು ಮನೆಗೆ ಹೋಗಿ ಇದು ರಾತ್ರಿ 11 ಗಂಟೆ ಸಮಯ. ಮನೆಗೆ ಹೋಗಿ ಸಾಧಾರಣ ಒಂದು 2 ಗಂಟೆ ಗ್ಯಾಪಲ್ಲಿ 11ರಿಂದ 12, 1 ಗಂಟೆಯವರೆಗೆ ಬೇರೆ ಬೇರೆ ವರ್ಷನ್ಗಳನ್ನು, ಒಂದು 20 ವರ್ಷನ್ಗಳನ್ನು ಬರೆದು ಕಳಿಸಿದ್ದೇನೆ ಅವರಿಗೆ. ಅಂದರೆ ಮರುದಿವಸ ರಜೆ ಇತ್ತು. ಹಾಗೆ ಆ 20 ವರ್ಷನ್ಗಳು ಅವರಿಗೆ ಇಷ್ಟ ಆಗಲಿಲ್ಲ. ಒಬ್ಬ ನಿರ್ದೇಶಕನಿಗೆ ಒಂದು ವಿಷನ್ ಇರ್ತದೆ, ಇಂಥದ್ದೇ ನನಗೆ ಬರಬೇಕು ಅಂತೇಳಿ. ಅಂಥ ಪಕ್ಕಾ ವಿಷನ್ ಇರುವಂಥ ನಿರ್ದೇಶಕರು ಪ್ರತಿಭಾನ್ವಿತ ರಿಷಬ್ ಶೆಟ್ಟಿ ಅವರು. ಅವರು ನನಗೆ ವಾಯ್ಸ್ ಮೆಸೇಜ್ ಆಗ್ತಾಯಿದ್ರು, ಅವ್ರು ನನಗೆ ಏನೋ ಬೇಕು, ಸಾಂಪ್ರದಾಯಿಕವಾಗಿ ಸ್ವಲ್ಪ ಕ್ಲಾಸಿಕಲ್ ಆಗಿ ಏನೋ ಬೇಕು ಅಂತ ಹೇಳಿದರು. ಈ ಸಾಂಪ್ರದಾಯಿಕ ಮತ್ತು ಕ್ಲಾಸಿಕಲ್ ಅಂತ ಹೇಳಿದ ಕೂಡಲೇ ನಾನು ಸಣ್ಣದರಲ್ಲಿ ಕಲ್ತಂಥ ಒಂದು ಸಂಸ್ಕೃತ ನನಗೆ ನೆನಪಾಯಿತು. ಹಾಗೆ ಸಂಸ್ಕೃತದಲ್ಲಿ ಒಂದು 4 ಲೈನ್ ಬರೆದು ಕಳಿಸಿದೆ, ವರಾಹರೂಪಂ ದೈವ ವರಿಷ್ಠಂ ಅಂತೇಳಿ. ಅದವರಿಗೆ ಇಷ್ಟ ಆಯಿತು. ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ 3 ಗಂಟೆಗೆ ಅವರ ವಾಯ್ಸ್ ಮೆಸೇಜ್ ಬರ್ತದೆ. ಮತ್ತೆ ಅವ್ರ ಸಖತ್ತಾಗಿದೆ, ಸೌಂಡಿಂಗ್ ಆಗಿದೆ, ಇನ್ನೂ 4 ಲೈನ್ ಬರೀರಿ ಅಂತೇಳಿ. ಆಮೇಲೆ ಅದಾಗಿ ವರಾಹರೂಪಂ ಆಯಿತು. ಮತ್ತು ಇನ್ನೊಂದು ಪದ್ಯ ಆಚೆಗುಡಿ ಈಚೆಗುಡಿ ಅಂತೇಳಿ, ಅವರು ಬೇಟೆಗೆ ಹೋಗುವಂಥ, ಕಾಂತಾರ ಸಿನಿಮಾ ನೋಡಿದರೆ ನಿಮಗೆ ನೆನಪಿರ್ಬೋದು. ಅವರು ಬೇಟೆಗೆ ಹೋಗ್ತಾರೆ, ಬೇಟೆಗೆ ಹೋಗುವಾಗ ಇನ್ನೊಂದು ಹಾಡಿದೆ ಜನಪದ ಶೈಲಿದು, ಅದನ್ನು ಬರೆದೆ. ಒಟ್ಟು 3 ಹಾಡನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಈ ಪ್ರೊಫೆಷನ್ನಿನ ಕನೆಕ್ಷನ್ನಿಂದಾಗಿ ನಾನು ಬರೆದ ಹಾಗೆ ಆಯಿತು. ಹಾಗೆ ನನ್ನ ನಾಟಕದ ಆಸಕ್ತಿ ಕೂಡ ಹಾಗೆ. ನಾವು ರಂಗಭೂಮಿಯಲ್ಲಿ ಬೇರೆ ಬೇರೆಯವರ ಸಂಪರ್ಕದಿಂದ, ಡಾಕ್ಟರ್ ಜೀವನ್ ರಾಮ್ ಸುಳ್ಳೆ ಇರ್ಬೋದು, ಅಥವಾ ಈಗ ಇತ್ತೀಚೆಗೆ ವಿಜಯ್ ಕುಮಾರ್ ಕೊಡೇಲ್ಬೇಲ್ ಅವರು ನಮ್ಮ ನಾಟಕವನ್ನು ತುಳುಗೆ ಟ್ರಾನ್ಸ್ಲೇಟ್ ಮಾಡಿ ಕೊಡಿ ಅಂತ ಹೇಳಿದರು. ಸೊ ಶಿವಾಜಿ ಈಗ ತುಳುನಾಡಲ್ಲಿ ಮೊದಲ ಪ್ರದರ್ಶನಕ್ಕಿಂತ ಮುಂಚೆ 100 ಶೋಗಳು ಬುಕ್ ಆಗಿವೆ. ಅದೊಂದು ತುಳು ರಂಗಭೂಮಿಯಲ್ಲಿ ಒಂದು ಸಾಧನೆ ಅಂತೇಳಿ ಹೇಳ್ತೇನೆ. ಇನ್ನು ಈ ಕಲಾಸ್ಪಂದನ ಅಂತೇಳಿ ಹೋದ ವರ್ಷ ಏನೋ ಹೆಸರು ಚೇಂಜ್ ಇತ್ತಂತೆ, ಈಗ ವೈಭವ ಮಾಡಿದ್ದಾರೆ. ಈ ವೈಭವ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗ್ತಾ ಇದ್ದೀರಿ. ನಿಮ್ಮ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡ್ತೀರಿ. ನಿಮ್ಮ ಪ್ರತಿಭೆಗಳು ಅನಾವರಣಗೊಳ್ಳಿ. ಹೇಳಲಿಕ್ಕಾಗೋದಿಲ್ಲ. ಈಗ ನೋಡಿ, ದೊಡ್ಡ ದೊಡ್ಡ ಕಾಲೇಜಿನಲ್ಲಿ ದೊಡ್ಡ ದೊಡ್ಡ ಡಿಗ್ರಿ ಹಿಡ್ಕೊಂಡು ಬಂದವರು ಕೂಡ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಇಂಜಿನಿಯರಿಂಗ್ ಕಲಿತವರು ಅಥವಾ PhD ಮಾಡಿದವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಮಿಂಚ್ತಾ ಇದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಕೂಡ ಯಾರಾದರೂ ರಕ್ಷಿತ್ ಶೆಟ್ಟಿಯೋ ಅಥವಾ ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಬರಲಿ, ಅಥವಾ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತಾಗಲಿ ಅಂತೇಳಿ ನಾನು ಈ ಮೂಲಕ ಹಾರೈಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಇವತ್ತು ಇಬ್ಬರ ಹೆಸರನ್ನು ನಾನು ಇಲ್ಲಿ ನೆನಪು ಮಾಡಲೇಬೇಕು. ಒಂದು ಪ್ರೊಫೆಸರ್ PL ಧರ್ಮ ಅವರು ಹಲವು ವರ್ಷಗಳ ಹಿಂದೆ ನನ್ನನ್ನು ಇಂಥ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಕರೆದಿದ್ದರು. ಆಗ ಇದೊಂದು 8-9 ವರ್ಷದ ಹಿಂದೆ ಅಥವಾ 10 ವರ್ಷ ಆಗಿರ್ಬೋದು. ಆ 10 ವರ್ಷದ ಹಿಂದೆ ಹೇಗಿದ್ದರು ಅದಕ್ಕಿಂತ ಯಂಗ್ ಆಗಿದ್ದಾರೆ ಈಗ. ಅದೇ ಎನರ್ಜಿ, ಅದೇ ಮುಖದಲ್ಲಿ ಹಸನ್ಮುಖ ಒಂದು ಸ್ಮೈಲ್. ಆಮೇಲೆ ಇನ್ನೊಬ್ಬರು ರಾಜು ಮೊಗವಿರಿಕೋಣಿಯವರು, ನನ್ನ ಪ್ರಕಾರ ಒಂದು 15 ವರ್ಷದ ಹಿಂದೆ, ಅಲ್ಲ ಸರ್ 15 ವರ್ಷ ಅದಕ್ಕಿಂತಲೂ ಮುಂಚೆ ಆಗಿರ್ಬೋದು, ಅವರು ಮಂಗಳೂರಲ್ಲಿ ತಹಶೀಲ್ದಾರ್ ಆಗಿರುವಾಗ ಅವರ ನ್ಯಾಯಾಲಯದಲ್ಲಿ ಕೆಲವು ಕೇಸುಗಳು ಬರ್ತಾ ಇತ್ತು. ಅವರು ಒಂದು ತೀರ್ಪು ಅಂದರೆ ಜಡ್ಜ್ ಆಗಿ ಕೂತಿರುವಂಥ ಸನ್ನಿವೇಶ. ನಾನು ಅಡ್ವೊಕೇಟ್ ಆಗಿ ಅವರ ಕೋರ್ಟಿಗೆ ಹೋಗ್ತಾ ಇದ್ದೆ. ಆ ನೆನಪುಗಳು ಈಗ ನನಗೆ ಮತ್ತೆ ಮರುಕಳಿಸಿದ್ವು. ಇಂಥ ಸಹೃದಯಿ
ರಾಜು ಸರ್ ಮತ್ತು ಧರ್ಮ ಸರ್ ಅವರ ನಡುವಲ್ಲಿ ನನಗೆ ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಮತ್ತೆ ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ. ಸಂಘಟಕರಿಗೆ ನಾನು ಮತ್ತೆ ಧನ್ಯವಾದ ಹೇಳ್ತಾ ಇದ್ದೇನೆ. ಇಂಥ ಒಂದು ಕಾರ್ಯಕ್ರಮ ನಿರಂತರ ಆಗ್ತಾ ಇರಲಿ, ನಿಮ್ಮ ಪ್ರತಿಭೆಗಳು ಅನಾವರಣಗೊಳ್ತಾ ಇರಲಿ. ಇಲ್ಲಿ ಅಲ್ಲ, ಕನ್ನಡ ಅಥವಾ ಹಿಂದಿ ಚಿತ್ರರಂಗದಲ್ಲೂ ಕೂಡ ಯಾರಾದರೂ ಒಬ್ಬ ಸ್ಟಾರ್ ಮಂಗಳೂರು ಯೂನಿವರ್ಸಿಟಿಯಿಂದ ಬಂದರು ಅಂತೇಳಿ ಆಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.